ಹಾಯ್ ಸ್ನೇಹಿತರೆ, ಇವತ್ತು ಶಿವಣ್ಣ ಅಂತಕ್ಕಂಥ ರೈತ ಅವನಿಗೆ ಕಷ್ಟ ಬಂದಾಗ ಕುಗ್ಗದೆ ಏನು ಮಾಡ್ತಾನೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ನಡುವೆ ಇದ್ದ ಒಂದು ಪುಟ್ಟ ಹಳ್ಳಿಯಲ್ಲಿ ಶಿವಣ್ಣ ಎಂಬ ರೈತ ವಾಸವಾಗಿರ್ತಾನೆ. ಅವನಿಗೆ ತನ್ನ 2 ಎಕರೆ ಭೂಮಿಯೇ ಸರ್ವಸ್ವ. ಬೆಳಗ್ಗೆ ಸೂರ್ಯ ಬರೋಕ್ಕೆ ಮುಂಚೆ ಹೊಲಕ್ಕೆ ಹೋಗ್ತಾನೆ. ರಾತ್ರಿ ಆದರೂ ಕೂಡ ಮನೆಗೆ ಬರಲ್ಲ. ರಾತ್ರಿ ಆದರೂ ಕೂಡ ಮನೆಗೆ ಬರ್ತಿರ್ಲಿಲ್ಲ. ಅವನಿಗೆ ಆ ಮಣ್ಣಿನ ವಾಸನೆ ಎಂದರೆ ಪಂಚಪ್ರಾಣ. ಆದರೆ ಒಂದು ವರ್ಷ ವಿಧಿ ಆಟವಾಡಿತ್ತು. ಸತತ 6 ತಿಂಗಳ ಕಾಲ ಮಳೆ ಬೀಳಲಿಲ್ಲ. ಆಕಾಶದಲ್ಲಿ ಮೋಡಗಳು ಬರುತ್ತಿದ್ದವು, ಆದರೆ ಮಳೆ ಹುಯ್ದಲ್ಲೇ ಹಾಗೆ ಮುಂದೆ ಸರಿಯುತ್ತಿದ್ದವು. ಹಳ್ಳಿಯ ಒಂದು ದೊಡ್ಡ ಕೆರೆ ಕೂಡ ಬತ್ತಿ ಹೋಗಿತ್ತು. ಭೂಮಿ ಬಾಯಿಬಿಟ್ಟಿತ್ತು. ಹಸಿರಾಗಿದ್ದ ಹೊಲಗಳೆಲ್ಲ ಬಣಗುಡುತ್ತಿದ್ದವು. ಹಳ್ಳಿಯ ಉಳಿದ ರೈತರೆಲ್ಲ ಹತಾಶರಾಗಿ ಇಲ್ಲಿ ಇನ್ನು ಮುಂದೆ ಬದುಕು ಸಾಧ್ಯವಿಲ್ಲ ಎಂದು ಪೇಟೆಗೆ ಕೂಲಿ ಕೆಲಸಕ್ಕೆ ಹೋಗಲು ನಿರ್ಧರಿಸಿದರು. ಶಿವಣ್ಣ ಸ್ನೇಹಿತರು ಬಂದು, ಶಿವಣ್ಣ, ಈ ಒಣಗಿದ ಮಣ್ಣಲ್ಲಿ ಏನು ಮಾಡ್ತೀಯಾ? ಉಪವಾಸ ಸಾಯಬೇಕಾಗುತ್ತೆ, ಬಾ ನಮ್ಮ ಜೊತೆ ಪೇಟೆಗೆ ಹೋಗೋಣ ಎಂದು ಕರೀತಾರೆ. ಆದರೆ ಶಿವಣ್ಣ ಅದಕ್ಕೆಲ್ಲ ಕೇಳಲೇ ಇಲ್ಲ. ನನ್ನ ತಾಯಿ ಸಮಾನವಾದ ಈ ಭೂಮಿಯನ್ನ ಕಷ್ಟ ಬಂದಾಗ ಬಿಟ್ಟು ಬರಲ್ಲ ಎಂದು ನಯವಾಗಿ ನಿರಾಕರಿಸ್ತಾನೆ. ಶಿವಣ್ಣ ತನ್ನ ಒಣಗಿದ ಹೊಲದ ಮಧ್ಯೆ ಕುಳಿತು ಆಲೋಚಿಸ್ತಾನೆ. ಅವನಿಗೆ ಹಿರಿಯರು ಹೇಳಿದ ಒಂದು ಮಾತು ಅವನಿಗೆ ನೆನಪಾಗುತ್ತೆ. ಭೂಮಿ ತಾಯಿಯ ಆಳದಲ್ಲಿ ಸದಾ ಜೀವಜಲ ಇರುತ್ತೆ, ಅದನ್ನ ಹುಡುಗುವ ತಾಳ್ಮೆ ನಮಗಿರಬೇಕು. ಕೂಡಲೇ ಶಿವಣ್ಣ ತನ್ನ ಹಳೆಯ ಪಿಕಾಸಿ ಮತ್ತು ಸಂಖ್ಯೆಯನ್ನ ಹಿಡ್ಕೊಂಡು ಹೊಲಕ್ಕೆ ಬರ್ತಾನೆ. ಒಂದು ಮೂಲೆಯಲ್ಲಿ ಅಗೆಯಲು ಶುರು ಮಾಡ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಮೈ ಸುಡುವ ಬಿಸಿಲು, ಕೈಗಳಲ್ಲಿ ರಕ್ತ ಬರುವಂತಹ ಗುಳ್ಳೆಗಳು. ಜನರು ಅವನನ್ನ ನೋಡಿ, ಇವನಿಗೆ ಹುಚ್ಚು ಹಿಡಿದಿದೆ, ಕಲ್ಲಿನಲ್ಲಿ ನೀರು ಹುಡುಕ್ತಾ ಇದ್ದಾನೆ ಎಂದು ಲೇವಡಿ ಮಾಡ್ತಾ ಇರ್ತಾರೆ. 10 ಅಡಿ, 20 ಅಡಿ, 30 ಅಡಿ ಎಷ್ಟು ಅಗೆದರೂ ಮಣ್ಣು ಮಾತ್ರ ಸಿಗ್ತಿರುತ್ತೆ. ಒಂದು ಕ್ಷಣ ಶಿವಣ್ಣನಿಗೆ ದಣಿವಾಗಿ ಸುಸ್ತಾಗುತ್ತೆ, ಕಣ್ಣೀರು ಬರುತ್ತೆ. ಆದರೆ ಆ ಕಣ್ಣೀರು ಮಣ್ಣಿನ ಮೇಲೆ ಬಿದ್ದಾಗ ಅವನಿಗೆ ತನ್ನ ಭೂಮಿಯ ಮೇಲೆ ಮತ್ತೆ ನಂಬಿಕೆ ಬರುತ್ತೆ. ಕೊನೆಗೆ ಸುಮಾರು 40 ಅಡಿ ಅಗೆದಾಗ ಒಮ್ಮೆಲೆ ಒಂದು ಚಮತ್ಕಾರ ನಡೆಯುತ್ತೆ. ಕೆಳಗಿನಿಂದ ತಂಪಾದ ನೀರಿನ ಸೆಲೆ ಬುಳುಬುಳು ಸದ್ದಿನೊಂದಿಗೆ ಚಿಮ್ಮುತ್ತೆ. ಶಿವಣ್ಣನ ಮುಖದ ಮೇಲೆ ಆ ತಣ್ಣನೆಯ ನೀರು ಬಿದ್ದಾಗ ಅವನಿಗೆ ಸ್ವರ್ಗವೇ ಸಿಕ್ಕಂತಾಗುತ್ತೆ. ಆ ನೀರು ಕೇವಲ ನೀರಾಗಿರಲಿಲ್ಲ, ಅದು ಅವನ ಪರಿಶ್ರಮದ ಫಲವಾಗಿ. ಶಿವಣ್ಣ ಆ ನೀರನ್ನ ಕೇವಲ ತನ್ನ ಹೊಲಕ್ಕೆ ಮಾತ್ರ ಬಳಸಲ್ಲ, ಅವನು ಇಡೀ ಹಳ್ಳಿಯ ಜನರನ್ನ ಕರೆದು, ಬನ್ನಿ, ಇದು ನಮ್ಮ ಮಣ್ಣಿನ ನೀರು, ನಾವೆಲ್ಲರೂ ಸೇರಿ ಸಣ್ಣ ಕಾಲುವೆಗಳನ್ನು ನಿರ್ಮಿಸೋಣ ಎಂದ. ಅವನ ನಿಸ್ವಾರ್ಥ ಬುದ್ಧಿಯನ್ನ ಕಂಡು ಊರಿನವರೆಲ್ಲ ಕೈ ಜೋಡಿಸಿದರು. ಬರಗಾಲದಲ್ಲೂ ಶಿವಣ್ಣನ ಹೊಲದಲ್ಲಿ ಬಂಗಾರದಂತಹ ಬೆಳೆ ನಳನಳಿಸುತ್ತೆ. ಒಣಗಿದ್ದ ಹಳ್ಳಿ ಮತ್ತೆ ಹಸಿರಾಗುತ್ತೆ. ಶಿವಣ್ಣ ಕೇವಲ ರೈತನಾಗಿ ಉಳಿಯಲಿಲ್ಲ, ಇಡೀ ಹಳ್ಳಿಗೆ ಭರವಸೆಯ ಬೆಳಕಾದ. ಸ್ನೇಹಿತರೆ, ಏನಂದ್ರೆ ಪರಿಶ್ರಮ ಮತ್ತು ತಾಳ್ಮೆ ಇದ್ದರೆ ಕಲ್ಲಿನಲ್ಲೂ ನೀರನ್ನು ಹೊರತೆಗೆಯುವುದು ಅಂತ ಈ ಶಿವಣ್ಣನಿಂದ ನಾವು ಕಲ್ತ್ಕೊಂಡ್ವಿ. ನಾವು ಪ್ರೀತಿಸುವ ಕೆಲಸವನ್ನು ಸಂಕಷ್ಟದ ಸಮಯದಲ್ಲಿ ಯಾವತ್ತೂ ಕೈ ಬಿಡಬಾರದು. ಸ್ನೇಹಿತರೆ, ವಿಡಿಯೋ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.